ಏನು ಈ ಎಲ್ಲ ವಿಷಯವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳಿಸ್ಕೊಡ್ಬೇಕು. ಮೊದಲಿಗೆ ಲ್ಯಾಪ್ರೋಸ್ಕೋಪ್ ಅಂತ ಅಂದ್ರೆ ಏನು? ಉದರ ದರ್ಶಕ ಅಂತ. ಉದರ ಅಂದ್ರೆ ಜಠರ ಅಲ್ಲ, ಹೊಟ್ಟೆ, ಅಬ್ಡೊಮಿನ್ ದರ್ಶಕ ಅಂತ ಈಗ ನಾವು ಅದು ಅನ್ಬಹುದು. ಡಾಕ್ಟರ್ ಉಡ್ವಾಡಿಯಾ ಅಂತ ಇದ್ರು. ಅವರು ಇದನ್ನ ಫಾದರ್ ಆಫ್ ಲ್ಯಾಪ್ರೋಸ್ಕೋಪಿ ಇಂಡಿಯನ್ ಇದರೊಳಗೆ ಸೆಟಪ್ನೊಳಗೆ ಅವ್ರು ಶುರು ಮಾಡಿದ್ರು. ಸೊ ಈಗ ಇಂಡಿಯಾದೊಳಗೆ ಲ್ಯಾಪ್ರೋಸ್ಕೋಪ್ ಅಂದ್ರೆ ಈಗ ಉದರ ದರ್ಶಕ. ಡಾಕ್ಟರ್ ಇದನ್ನ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರೆ? ನೋಡಿ, ಇದನ್ನು ಒಂದೇದೇನಂದ್ರೆ ಡಯಾಗ್ನೋಸಿಸ್. ಅದು ಈ ಪೇಷಂಟ್ ಹೊಟ್ಟೆ ನೋವು ಅಂತಾಳೆ, ಎಲ್ಲಿಂದ ನೋವು ಬರ್ತಿದೆ ನಮ್ಗೆ ಗೊತ್ತೇ ಆಗುದಿಲ್ಲ ಅಂತದಕ್ಕೆ. ಅಂಥ ಸಂದಿಗ್ಧ ಸಮಯದೊಳಗೆ ನೀವು ಒಳಗೆ ಹಾಕಿದ್ರೆ ನಿಮ್ಗೆ ಕಾಣಿಸ್ಬಿಡ್ತದೆ ಎಲ್ಲಿಂದ ಆಗ್ತದೆ ಅಂತ. ಆಮೇಲೆ ನಳಿಕಾಗರ್ಭ ಅಂದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಅಥವಾ ಒಂದೊಂದ್ಸಲ ಅಪೆಂಡಿಕ್ಸ್ಗೂ ನೋವು ಆಗಿರ್ಬೋದು. ಹೊಟ್ಟೆ ನೋವು ಅಂದು ಬಿಡ್ತಾಳೆ, ಅದಕ್ಕೆ ಕೆಳ ಹೊಟ್ಟೆ ನೋವು ಇರ್ತದೆ, ಇಲ್ಲಿ ಇದು ಅದು ತಿಳಿಯೋದಿಲ್ಲ. ಅಂತ ಸಮಯದೊಳಗೆ ನೀವು ಹಾಕಿದ್ರೆ ಅಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ರೆ ಅದು ಕಾಣಿಸ್ತದೆ, ಅಪೆಂಡಿಕ್ಸ್ ಇದ್ರೆ ಅದು ಕಾಣಿಸ್ತದೆ. ಒಟ್ನಲ್ಲಿ ಹೊಟ್ಟೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಲ್ಯಾಪ್ರೋಸ್ಕೋಪ್ ಇಂದ ನಾವು ನೋಡಬಹುದು, ಕಂಡುಹಿಡಿಯಬಹುದು. ನಂತರ ಇದಕ್ಕೆ ಚಿಕಿತ್ಸೆಯನ್ನ ಕೊಡಬಹುದು. ಹೌದು, ಕ್ಯಾನ್ಸರ್ ಇರ್ತದಲ್ಲ, ಅಡ್ವಾನ್ಸ್ ಸ್ಟೇಜ್ ಇದೆಯೋ ಅರ್ಲಿ ಸ್ಟೇಜ್ ಇದೆಯೋ, ಅರ್ಲಿ ಸ್ಟೇಜ್ ಇದ್ರೆ ಆಪರೇಷನ್ ಮಾಡ್ಬೋದು, ಅಡ್ವಾನ್ಸ್ ಇದ್ರೆ ಕೀಮೋಥೆರಪಿ ಕೊಡ್ಬೋದೇನೋ ಅದು ನೋಡ್ಲಿಕ್ಕೆ, ಬಯಾಪ್ಸಿ ತೆಗಿಯೋಕೆ, ಆಮೇಲೆ ಬೇರೆ ಡೌಟ್ ಇದ್ದಾಗ ಬೇರೆ ಮೆಡಿಕಲ್ ಥೆರಪಿನೇ ಕೊಟ್ಬಿಡ್ಬೋದು, ಆಪರೇಷನ್ ಮಾಡ್ಲಿಕ್ಕೆ ಬೇಕಾಗುದಿಲ್ಲೇನೋ, ಇದೆಲ್ಲ ನೋಡ್ಲಿಕ್ಕೆ ಡಯಾಗ್ನೋಸ್ಟಿಕ್ ಪ್ರೊಸೀಜರ್. ಇನ್ ಥೆರಪಟಿಕ್ ನೀವು ಕೇಳಿದ್ದು ಎಲ್ಲೆಲ್ಲಿ ಅದನ್ನ ಮಾಡ್ತಾರೆ ಅಂತ. ಅಪೆಂಡಿಕ್ಸ್ ತೆಗಿಬಹುದು, ಅಪೆಂಡಿಸೆಕ್ಟಮಿ. ಆಮೇಲೆ ಸ್ಪ್ಲೀನು ಅಂದ್ರೆ ಗುಲ್ಮ ಅದನ್ನ ತೆಗಿಬಹುದು, ಬಯಾಪ್ಸಿ ತಗೊಳ್ಬಹುದು. ಅಥವಾ ಒಂದಕ್ಕೊಂದು ಆರ್ಗನ್ ಅಡರೆಂಟ್ ಆಗಿದ್ರೆ ಅಂಟ್ಕೊಂಡಿದ್ರೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬಹುದು. ಆಮೇಲೆ ಈ ವೆರಿಕೋಸೀಲ್ ಅಂತಂದ್ರೆ ವೇನ್ಸ್ ಎಲ್ಲ ದೊಡ್ಡ ದೊಡ್ಡಾಗಿ ಗಂಡಸರಿಗೆ ಕೆಲವು ಸಲ ಪುಂಬೀಸ್ ಹೆಚ್ಚು ಇದು ಕಡಿಮೆ ಆಗಿರ್ತವೆ, ಅಂತದಿದ್ರೆ ಅದ್ರ ಸರ್ಜರಿ ಮಾಡಬಹುದು. ಆಮೇಲೆ ಹಿಸ್ಟೆಕ್ಟಮಿ ಮಾಡಬಹುದು, ಗಾಲ್ ಬ್ಲಾಡರ್ ತೆಗಿಬಹುದು, ಅದು ಸರ್ಜನ್ಸ್ ಮಾಡ್ತಾರೆ. ಈಗ ಹೆಚ್ಚು ಕಮ್ಮಿ ಎಲ್ಲಾನು ಅದರಿಂದ ತೆಗೆದು ಬಿಡ್ತಾರೆ ಈಗ ಹೆಚ್ಚು ಕಮ್ಮಿ. ಸರಿ, ಅದರಿಂದ ಎಲ್ಲಾನು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ತಾ ಇದ್ರೆ ಯಾವ ತರ ಟ್ರೀಟ್ಮೆಂಟ್ ಇರುತ್ತೆ ಇದು? ಅದನ್ನ ಯಾವ ತರ ಮುಂಚೆ ಮಾಡ್ತಾರೆ ಅದನ್ನ ಹೇಳ್ತೀನಿ. ಈಗ ಪೇಷಂಟ್ ಅವ್ರಿಗೆ ಏನು ತಗೋಬಾರ್ದು, ಹೊಟ್ಟೆಗೆ ಏನು ತಗೋಬಾರ್ದು. ಹಿಂದಿನ ದಿವಸ ರಾತ್ರಿ 9 ಒಳಗೆ ಏನಾದ್ರು ತಿಂದ್ಬಿಡಿ ಅಂತೀವಿ, ಆಮೇಲೆ ಏನ್ ತಿನ್ಬಾರ್ದು. ಆಮೇಲೆ ಏನಂದ್ರೆ ಅವ್ರದ್ದು ಬಾವೆಲ್ಲೂ ಖಾಲಿ ಇರ್ಬೇಕು, ಅದಕ್ಕೆ ಅವ್ರಿಗೆ ಮಾತ್ರೆ ಕೊಟ್ಟು ಅವ್ರಿಗೆ ಟಾಯ್ಲೆಟ್ ಆಗೋಂಗ್ ನೋಡ್ಕೊಂಡ್ಬಿಡ್ತೀವಿ, ಅಥವಾ ಎನಿಮಾ ಕೊಡ್ಬಹುದು. ಅಂದ್ರೆ ಯಾವ ಸರ್ಜರಿಯಲ್ಲಿ ಇದೆಲ್ಲ ಮಾಡ್ಬೇಕಾಗತ್ತೆ? ಹೆಚ್ಚು ಕಮ್ಮಿ ಎಲ್ಲಾ ಸರ್ಜರಿಗೂ ನಾವು ಅದನ್ನ ಮಾಡಿ ಅಂತ ಹೇಳ್ತೀವಿ. ಅಂದ್ರೆ ಹೊಟ್ಟೆ ಖಾಲಿ ಇದ್ರೆ ನಾವು ಒಳಗೆ ಗ್ಯಾಸ್ ತುಂಬಬೇಕು. ಆಮೇಲೆ ಪೇಷಂಟ್ ನ ಮಲಗಿಸ್ತೀವಿ ಟೇಬಲ್ ಮೇಲೆ, ಸ್ವಲ್ಪ ಫ್ಲಾಟ್ ಅಲ್ಲ, ಸ್ವಲ್ಪ ಟ್ರೆಂಡನ್ಬರ್ಗ್ ಒಂದು 15-30 ಡಿಗ್ರಿ ಸ್ವಲ್ಪ ಹಿಂಗ್ ಕೆಳಗೆ ಮಲಗಿಸಿ ಆಮೇಲೆ ಅದಕ್ಕೆ ಅನಸ್ತಿಷಾ ಕೊಡ್ತಾರೆ. ಅನಸ್ತಿಷಾ ನೀವು ಲೋಕಲ್ನಾಗ ಕೊಡ್ಬಹುದು, ಅಥವಾ ಒಂದೊಂದ್ಸಲ ಸ್ಪೈಲ್ನಾಗ ಕೊಡ್ತಾರೆ, ಒಂದೊಂದ್ಸಲ ಗ್ಯಾಸ್ ಇದು ಜನರಲ್ ಅನಸ್ತಿಷಾ ಅದನ್ನು ಕೊಟ್ಟು ಆಮೇಲೆ ಅಬ್ಡಮಿನ್ ಪೇಂಟ್ ಮಾಡಿ, ಆಮೇಲೆ ಈ ಹೊಕ್ಕಳದ ಹತ್ರ ಒಂದ್ ಸಣ್ಣ ಇನ್ಸಿಷನ್ ತಗೋತಾರೆ. ಇದು ಹೊಕ್ಕಳದ ಹತ್ರ ತಗೊಳ್ಳೋದ್ರಿಂದ ಅದು ಹೊಕ್ಕಳ ಒಳಗೆ ಹೋಗ್ಬಿಡ್ತದೆ, ಯಾರಿಗೂ ಇವ್ರಿಗೆ ಆಪರೇಷನ್ ಆಗಿದೆ ಅಂತ ಕಂಡು ಹಿಡಿಯೋಕೆ ಕಷ್ಟ ಅಂತದ್ದು. ಆಮೇಲೆ ಅದ್ರೊಳಗೆ ಗ್ಯಾಸ್ ಹಾಕ್ತಾರೆ, ಒಂದು ಉದ್ದನೆ ನೀಡ್ಲಿರ್ತದೆ, ಅದು ಹಾಕ್ಬಿಡುದು. ಯಾವ ಗ್ಯಾಸು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು. ಈಗೆಲ್ಲ ಅದಕ್ಕೆಲ್ಲ ಅಪರೇಟಸ್ ಬಂದ್ಬಿಟ್ಟವೆ. ಮೊದ್ಲೆಲ್ಲ ನಾವು ಪುಸ್ ಅಂತ ಮಾಡಿ ಇದು ಮಾಡ್ತಿದ್ವಿ, ಈಗೆಲ್ಲ ಅಪರೇಟಸ್ ಬಂದ್ಬಿಟ್ಟವೆ. ಅದು ಎಷ್ಟು ಗ್ಯಾಸ್ ಹೋಗಿದೆ, ಅದ್ರ ಪ್ರೆಷರ್ ಎಷ್ಟಿದೆ, ಎಷ್ಟು ಕ್ವಾಂಟಿಟಿ ಹೋಗಿದೆ ಎಲ್ಲ ತೋರಿಸಿಬಿಡ್ತದೆ. ಅದನ್ನ ಹಿಂಗ್ ನೋಡ್ಬಿಟ್ರೆ ಸಾಕು ಅಂತದ್ದು. ಆಮೇಲೆ ಅದು ಗ್ಯಾಸ್ ಹಾಕ್ತಾರೆ, ಗ್ಯಾಸ್ ಹಾಕಿದ್ಕೊಂಡು ಹೊಟ್ಟೆ ಉಬ್ಬಿ ಬಿಡ್ತದೆ. ಹೊಟ್ಟೆ ಉಬ್ಬಿದ ಮೇಲೆ ನಿಮ್ಗೆ ಅಲ್ಲಿ ಆರ್ಗನ್ ಕಾಣಿಸ್ತವೆ. ಆಮೇಲೆ ಇದು ಒಂದು ಹಿಂಗ್ ನೋಡೋದಾಯ್ತು. ಇನ್ನೊಂದ್ ಏನಂದ್ರೆ ಮತ್ತೆ 2-3 ಮತ್ತೊಂದ್ ಕಡೆ ಪಂಕ್ಚರ್ ಮಾಡ್ತಾರೆ. ಅದ್ರೊಳಗೆ ನಿಮ್ಗೆ ಏನ್ ಹಿಡಿಬೇಕಂದ್ರೆ ಹಿಡಿಲಿಕ್ಕೆ, ಕಟ್ ಮಾಡ್ಬೇಕಂದ್ರೆ ಕತ್ರಿ, ಸುಡ್ಬೇಕಂದ್ರೆ ಕಾರ್ಟ್ರಿ, ಈ ತರ. ಆಮೇಲೆ ನೀವು ಹೊಲಿಬೇಕು ಅಂದ್ರೆ ಅದಕ್ಕೊಂದು ಎಲ್ಲ ತೂತ್ ಮಾಡಿ ಅದರಿಂದ ಹಾಕ್ಬಿಡ್ಬೋದು. ಸುಮಾರು ಎಷ್ಟು ಸೆಂಟಿಮೀಟರ್ ತೂತ್ ಮಾಡ್ತಾರೆ? ನೋಡ್ರಿ, ಇದೇನೊಂದು 5 ಮಿಲಿಮೀಟರ್ ಅಷ್ಟೇ ಇರ್ತದೆ, ಅದು ಬಾಳೆನೇ ಇರುದಿಲ್ಲ, ಅಷ್ಟೇ ಮಾಡೋದು. ಅವು ಆಮೇಲೆ ಅವು ಮಾಯದ ಮೇಲೆ ಅವು ಕೂಡ ಕಾಣೋದಿಲ್ಲ. ಇದು ಸ್ವಲ್ಪ ದೊಡ್ಡ ಇನ್ಸಿಷನ್ ತೊಳೆದು ಹೊಕ್ಕಳದ ಹತ್ರ ಅದಕ್ಕೊಂದು ಸ್ಟಿಚ್ ಹಾಕ್ಬಿಡ್ತಾರೆ. ಈ ತರ ಅದನ್ನ ಪೇಷಂಟ್ ಮಲಗಿಸಿ ಮಾಡೋದು. ಆಮೇಲೆ ಇದು ಆಪರೇಷನ್ ಏನ್ ಮಾಡೋದು ನಾನು ನಿಮ್ಗೆ ಲಿಸ್ಟ್ ಹೇಳ್ಬಿಟ್ಟಿದ್ದೀನಿ. ಮೊದ್ಲೇನ್ ಮಾಡ್ತಿದ್ರು ಅಂದ್ರೆ LAVH ಅಂತ ಮಾಡ್ತಿದ್ರು, ಲ್ಯಾಪ್ರೋಸ್ಕೋಪಿಕ್ ಅಸಿಸ್ಟೆಡ್ ವೆಜೈನಲ್ ಹಿಸ್ಟೆಕ್ಟಮಿ ಅಂತ. ಅಂದ್ರೆ ಮೇಲ್ಗಡೆ ಅರ್ಧ ಕೊಯ್ದು ಲಗೇಟ್ ಮಾಡಿ ಬಿಟ್ಬಿಡೋದು, ಕೆಳಗಡೆಯಿಂದ ಆಪರೇಷನ್ ಮಾಡಿ ಅದನ್ನ ತೆಗೆದು ಬಿಡೋದು. ಈಗ ಎಂತಾವು ಇದು ಬಂದಿದಾವೆ ಅಂತಂದ್ರೆ, ನೀವು ಮೇಲ್ಗಡೆಯಿಂದ ಆಪರೇಷನ್ ಮಾಡಿ ನೀವು ಕೆಳಗೆ ತೆಗಿಯೋದೇ ಬೇಡ ಏನು. ಅಲ್ಲೇನೆ ಒಂದು ಮಾರ್ಸಿಲೇಟರ್ ಅಂತ ಬರ್ತದೆ, ಅದ್ ನಾವು ಬ್ಯಾಗು ಬರ್ತದೆ. ಒಂದು ಬ್ಯಾಗ್ನಾಗ ನೀವೇನ್ರ ಕಟ್ ಮಾಡಿದ ಆರ್ಗನ್ ಆ ಬ್ಯಾಗ್ನಾಗ ಇಟ್ಕೊಳ್ಳೋದು, ಅಲ್ಲೇ ಅದು ಹಿಂಗ ಒಂಥರ ನುಂಗ್ಲಿಕ್ಕೆ ಶುರು ಮಾಡ್ಬಿಡ್ತದೆ. ಕಟ್ ಮಾಡೋದು ನುಂಗೋದು, ಕಟ್ ಮಾಡೋದು, ಆಮೇಲೆ ಆ ಬ್ಯಾಗ್ ತಕೊಂಡ್ಬಿಟ್ರೆ ಮುಗಿದಾಯ್ತು. ಆ ಥರದ್ದು ಈಗೆಲ್ಲ ಬರ್ತಾ ಇದೆ ಎಲ್ಲ. ಈಗ ಲ್ಯಾಪ್ರೋಸ್ಕೋಪಿಕ್ ಅಸಿಸ್ಟೆಡ್ ಹೋಗಿ ಬರೀ ಪೂರ್ತಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ನೇ ಮಾಡ್ತಾರೆ. ಈಗ ನೀವು ಸಿಸೇರಿಯನ್ ಬಿಟ್ರೆ ಹೆಚ್ಚು ಕಡಿಮೆ ಎಲ್ಲ ಆಪರೇಷನ್, ಈವನ್ ರ್ಯಾಡಿಕಲ್ ಹಿಸ್ಟೆಕ್ಟಮಿ, ಕ್ಯಾನ್ಸರ್ ಸರ್ಜರಿ ಎಲ್ಲಾನು ಅದ್ರಾಗೆ ಮಾಡ್ತಾರೆ. ಹೀಗಾಗಿ
ಸಿಸೇರಿಯನ್ ಒಂದು ಬೇಬಿನ ತುಣುಕ್ ಮಾಡಿ ತೆಗಿಯಕ್ ಬರಕೋದಿಲ್ಲ, ಅದೊಂದು ಮಾತ್ರ ಹೊರಗೆ ಬರ್ತದೆ. ಉಳಿದೆಲ್ಲ ಹೆಚ್ಚು ಕಮ್ಮಿ ಅದ್ರಾಗ ಆಗ್ತಾ ಇದೆ ಈಗ. ಆದ್ರೆ ಇದಕ್ಕೆ ಬೇಗ ಹೋಗ್ಬೇಕು ರೋಗಿಗಳು, ತಮಗೆ ನೋವು ಅಂತ ಅನ್ಸ್ ತಕ್ಷಣನೇ ಹೋದ್ರೆ ಇದು ಸಾಧ್ಯ ಅಂತ ಅನ್ಸತ್ತೆ. ನೋವು ಅಂದ ತಕ್ಷಣನೇ ನಾವೇನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನೋವು ಅಂದ ಕೂಡಲೇ ನಮಗೆ ಕ್ಲಿನಿಕಲಿ ಅವ್ರ ಹಿಸ್ಟ್ರಿ ಕೇಳ್ಕೊಂಡು ಅದು ಯಾವ್ದಕ್ ನೋವು ಬಂದಿದೆ ನೋಡ್ಕೊಂಡು ಮಾತ್ರೆ ಗೀತ್ರೆ ಎಲ್ಲ ಕೊಡ್ತೀವಿ. ಅಂದ್ರೂ ಗೊತ್ತಾಗದಿದ್ರೆ ಅಲ್ಟ್ರಾಸೌಂಡ್ ಮಾಡಿಸ್ತೀವಿ. ಅವಾಗೂ ಗೊತ್ತಾಗಿಲ್ಲ ಏನೋ ಅದು ಡೌಟ್ ಇದ್ರೆ ಅವಾಗ ಇದನ್ನ ಲ್ಯಾಪ್ರೋಸ್ಕೋಪ್ ಮಾಡೋದು. ಯಾಕಂದ್ರೆ ಇದು ಇನ್ವೇಸಿವ್ ಪ್ರೊಸೀಜರ್, ಒಳಗಡೆ ಹೋಗ್ತದೆ ಇದು. ಅದಕ್ಕೆ ಆದಷ್ಟು ನಾವು ಪೇಷಂಟ್ಸ್ಗೆ ಕಡಿಮೆ ಇದ್ರೋಗ್ ಮಾಡ್ಬೇಕು ಅಂತ, ಹಾರ್ ಮಾಡಬಾರ್ದು ಪೇಷಂಟ್ಸ್ಗೆ. ಸೊ ಹಂಗೆ ಅವ್ರ ಹಿಸ್ಟ್ರಿ ನೋಡ್ಕೊಂಡು ಗೊತ್ತಾಗ್ತಿದ್ರೆ ಹಂಗೆ ನೋಡ್ಕೊಂಡು ಟ್ಯಾಬ್ಲೆಟ್ ಕೊಡೋದು. ಅಲ್ಟ್ರಾಸೌಂಡ್ ಗೊತ್ತಾಗ್ತಿದ್ರೆ ಅದ್ ನೋಡ್ಕೊಂಡು ಟ್ಯಾಬ್ಲೆಟ್ ಕೊಟ್ಬಿಡುದು. ಅಂದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಮಾತ್ರ ಇದನ್ನ ಮಾಡ್ತೀವಿ. ಸರಿ, ಸೂಕ್ಷ್ಮವಾಗಿ ಒಳಗಡೆ ನೋಡಿ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಲ್ಯಾಪ್ರೋಸ್ಕೋಪ್ ಉಪಯೋಗಕ್ಕೆ ಬರುತ್ತೆ. ಈ ಚಿಕಿತ್ಸೆ ಇಂದ ಏನಾದ್ರೂ ತೊಂದರೆಗಳು ಅಥವಾ ಅಡ್ಡ ಪರಿಣಾಮಗಳೇನಾದ್ರೂ ಇದೆಯಾ? ನೋಡಿ, ನಾವು ಅಡಿಗೆ ಮಾಡ್ಬೇಕಾದ್ರೆ ಅಡ್ಡ ಪರಿಣಾಮ ಇರ್ತಾವೆ. ಏನಂದ್ರೆ ಒಂದ್ ದಿವಸ ಉಪ್ಪು ಹೆಚ್ಚಾಗ್ತದೆ, ಒಂದ್ ದಿವಸ ಖಾರ ಕಡಿಮೆ ಆಗ್ತದೆ, ಏನೋ ಆಗ್ಬಿಟ್ಟಿರ್ತದೆ. ಮನೆಯಿಂದ ರಸ್ತೆಯಿಂದ ಇಲ್ಲಿಗೆ ಬರೋಬೇಕಾದ್ರೂ ನಾವು ಗ್ಯಾರಂಟಿ ಇಲ್ಲ. ಇಷ್ಟೊಂದು ವೆಹಿಕಲ್ಸ್ ಏನಾದ್ರು ಒಂದೊಂದ್ಸಲ ಬೀಳ್ಬಹುದು, ನಾವೇ ಬೀಳ್ಬಹುದು ಅಥವಾ ಯಾರು ಹಾಡಿಬಹುದು. ಆ ತರ ಯಾವುದು ಟ್ಯಾಬ್ಲೆಟ್ ಆಗ್ಲಿ ಸರ್ಜರಿ ಆಗ್ಲಿ ಅದಕ್ಕೆ ಅಡ್ಡ ಪರಿಣಾಮ ಇದ್ದೇ ಇರ್ತೇವೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಅದನ್ನ ಅಂತದ್ದು. ಅದಕ್ಕೆ ಏನಪ್ಪಾ, ನಾವು ಈಗ ಒಳಗೊಂದು ನೀಡ್ಲ್ ಹಾಕ್ತಿವಿ, ಕ್ವಾರ್ಟ್ರಿ ಹಾಕ್ತಿವಿ, ಈಗ ಕತ್ರಿ ಹಾಕ್ತಿವಿ. ಕ್ವಾರ್ಟ್ರಿ ಒಳಗೆ 2 ತರ ಇರ್ತವೆ, ಮೋನೋಪೋಲಾರು ಬೈಪೋಲಾರು. ಈ ಮೋನೋಪೋಲಾರ್ ಅಂತ ನಾವು ಹಾಕಿದಾಗ ಅದಕ್ಕೆ ಸುಡ್ತದೆ, ಅದು ಸಪರೇಟ್ ಮಾಡಿಬಿಡ್ತದೆ. ಅದ್ರದ್ದೊಂದು ಚೂರು ಹಾರಿ ಹೋಗ್ಬಿಟ್ರೆ ಅದು ಆ ಬೇರೆ ಆರ್ಗನ್ ಸುಟ್ಟು ಬಿಡ್ತದೆ ಅದು. ಅದಕ್ಕೆ ಈಗೇನು ಬೈಪೋಲಾರ್ ಅಂತ ಮಾಡ್ತಾರೆ. ಅಂದ್ರೆ ಎರಡು ಬಟ್ ನಡುವೆ ನೀವು ಒಂದು ಆರ್ಗನ್ ಹಿಡಿಯೋದು, ಆಮೇಲೆ ಅದು ಕರೆಂಟ್ ಪಾಸ್ ಮಾಡೋದು. ಅದಷ್ಟೇ ಆ ಜಾಗ ಮಾತ್ರ ಅದು ಕರೆಂಟ್ ಹಾಯಿಸಿ ಅದನ್ನ ಕ್ವಾರ್ಟ್ರಿ ಮಾಡಿ ಆಮೇಲೆ ಸಪ್ರೇಟ್ ಮಾಡೋದು, ಹಿಂಗೆಲ್ಲ ಬರ್ತವೆ. ಸೊ ಆ ತರ ಅದಾಗ್ಬೋದು. ಆಮೇಲೆ ನಾವು ಟ್ರೋಕರ್ ಅಂತ ಹಾಕ್ತೀವಿ ಒಳಗಡೆ ಇದನ್ನ ಹಾಕ್ಬೇಕಾದ್ರೆ, ಅದು ಸ್ವಲ್ಪ ಶಾರ್ಪ್ ಇರ್ತಾವೆ. ಆಮೇಲೆ ಅದನ್ನ ತೆಗೆದು ಬಿಡ್ತೀವಿ, ಮುಂದೆ ಬ್ಲಂಟ್ ಇದ್ದದ್ದು ಇಟ್ಟಿರ್ತೀವಿ. ಅಕಸ್ಮಾತ್ ಹಾಕಿದಾಗೆ ಕೆಲವು ಸಲ ಯಾವುದೋ ಆರ್ಗನ್ ಕರೆಕ್ಟ್ ಟಚ್ ಆದ್ರೆ ಅಲ್ಲಿ ತೂತ್ ಮಾಡ್ಬೋದು ಅಥವಾ ಬ್ಲೀಡಿಂಗ್ ಆಗ್ಬಹುದು. ಆಮೇಲೆ ನಾವೆಲ್ಲ ಆಪರೇಷನ್ ಮಾಡಿ ಹೊರಗೆ ಬಂದ್ರೆ ಒಂದೊಂದ್ಸಲ ಇನ್ಫೆಕ್ಷನ್ ಆಗ್ಬಹುದು. ಅದಕ್ಕೆಲ್ಲ ನಾವು ಕಾಳಜಿ ತಗೋತೀವಿ. ಏನಂತಂದ್ರೆ ಅದಕ್ಕೆ ಫಾರ್ಮಲಿನ್ ಇಟ್ಟು ಸ್ಟರ್ಲೈಸ್ ಮಾಡಿ ಎಲ್ಲ ಮಾಡ್ತೀವಿ. ವಿತ್ ಆಲ್ ದ್ಯಾಟ್ ಒಂದೊಂದ್ಸಲ ಆಗ್ಬಹುದು. ಇಲ್ಲ ಪೇಷಂಟ್ ಕಡೆನೇ ಮಿಸ್ಟೇಕ್ ಇರ್ಬೋದು. ಏನಂದ್ರೆ ಪ್ರೀವಿಯಸ್ ಅಡಿಜನ್ಸ್ ಇರ್ಬೋದು, ಪ್ರೀವಿಯಸ್ ಆಪರೇಷನ್ ಆದವ್ರು ಮಾಡ್ತಿರ್ತೀವಿ, ಅದ್ ನಮ್ಗೆ ಗೊತ್ತಿರೋದಿಲ್ಲ ಒಳಗೆ ಎಷ್ಟು ಅಡಿಜನ್ಸ್ ಎಲ್ಲಿದೆ ಅಂತ. ಅಂದಾಜ್ ಮೇಲೆ ಹಾಕಿರ್ತಾರೆ. ಅವಾಗ ಒಂದೇದ್ ಅಂದಾಜ್ ಮೇಲೆ ಹಾಕೋದು, ಆಮೇಲೆ ಮುಂದಿನದೆಲ್ಲ ನೋಡೇ ಹಾಕ್ತಾರೆ. ಮೊದ್ಲೇದ್ ಮಾತ್ರ ನಾವು ಅಂದಾಜ್ ಹಾಕ್ಲಿಕ್ಕೆ ಬೇಕಾಗ್ತದೆ. ಸೊ ಅವಾಗ ಏನಂದ್ರೆ ಅದಕ್ಕೆ ಏನಾದ್ರು ಟಚ್ ಆದ್ರೆ ಆ ತರ ಆಗ್ಬಹುದು, ಬ್ಲೀಡಿಂಗ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಇದಲ್ದೆ ಇನ್ನೊಂದು ಹೇಳ, ಏನಂತಂದ್ರೆ ಈ ಅನಸ್ತಿಷಾ ಕೊಡ್ತೇವೆ ನೋಡಿ, ಅನಸ್ತಿಷಾ ತೊಂದ್ರೆನೂ ಆಗ್ಬೋದು. ಈಗ ಆಪರೇಷನ್ 1 hour ಆಯ್ತು, 2 hours ಆಯ್ತು, ಅನಸ್ತಿಷಾ ಬಹಳ ಆದ್ಮೇಲೆ ಅದಕ್ಕಾಗ್ಬೋದು. ಆಮೇಲೆ ಇನ್ನೊಂದೇಂದ್ರೆ ಪೇಷಂಟ್ ನ ಒಂದ್ ಸ್ವಲ್ಪ ಹಿಂಗ್ ಫ್ಲಾಟ್ ಅಲ್ಲ, ಸ್ವಲ್ಪ ಒಂದು 15-30 ಡಿಗ್ರಿ ಮಲಗಿಸಿರ್ತೀವಿ. ಅವಾಗ ಯಾಕಂದ್ರೆ ಅವ್ರಿಗೆ ಹಾರ್ಟ್ ಡಿಸೀಸ್ ಇರ್ಬೋದು. ಆಮೇಲೆ ಹಿಂಗ್ ಮಲಗಿದ ಕೂಡಲೇ ಆಮೇಲೆ ಆ ಡೈಫ್ರಾಮ್ ಎಲ್ಲ ಮೇಲೆ ಹೋಗ್ತಾವ, ಮಸಲ್ಸ್ ಎಲ್ಲ ಮೇಲೆ ಹೋಗಿ ಆಮೇಲೆ ಅವ್ರಿಗೆ ಲಂಗ್ ಅಸ್ತಮಾ ಇರ್ಬೋದು, ಏನೋ ಇರ್ಬೋದು. ಇದು ಮಾಡ್ಕೊಳ್ಳೋದು ಆಕ್ಸಿಜನ್ ಕಮ್ಮಿ ಆಗ್ತದೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಅವ್ರಿಗೆ ಉಳಿತದೆ. ಅವಾಗ ಅರಿಥ್ಮಿಯಾಸು, ಹಾರ್ಟ್ ಒಳಗೆ ಪ್ರಾಬ್ಲಮ್ ಆಗೋದು, ಆ ಥರದ ಏನಾದ್ರೆ ತೊಂದರೆನೂ ಆಗ್ಬೋದು. ಇನ್ನ ನೆಕ್ಸ್ಟ್ ಪೋಸ್ಟ್ ಆಪರೇಟಿವ್, ಈಗ ಆಪರೇಷನ್ ಎಲ್ಲ ಸರಿ ಆಯ್ತು, ಮನೆಗೆ ಹೋದ್ಮೇಲೆ ಅವ್ರಿಗೆ ಏನ್ ಟ್ರೀಟ್ಮೆಂಟು ಏನು, ನಾವು ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ, ಈ ಸಣ್ಣ 5 ಮಿಲಿಮೀಟರ್ಗೆ ಏನು ಯಾರು ಇದನ್ನ ಹಾಕ್ಲಿಕ್ಕೆ ಹೋಗುದಿಲ್ಲ, ಸ್ಟಿಚ್ ಗಿಚ್ಚು. ಅದಕ್ಕೊಂದು ಏನ್ ಮಾಡ್ತೀವಿ, ಒಂದು ಮ್ಯಾಲೊಂದು ಬ್ಯಾಂಡೇಜ್ ಹಾಕಿ ಮುಗಿಸ್ಬಿಡ್ತೀವಿ. ನಿಮ್ಮಲ್ಲಿ ದೊಡ್ಡದಿರ್ತದಲ್ಲ ಸ್ವಲ್ಪ, ಅದಕ್ಕೆ ಮಾತ್ರ ಒಂದು ಸ್ಟಿಚ್ ಹಾಕಿ ಮ್ಯಾಲೊಂದು ಬ್ಯಾಂಡೇಜ್ ಹಾಕಿ ಕಳಿಸ್ತೀವಿ. ಆಮೇಲೆ ಅವ್ರಿಗೆ ಕಾರ್ಬನ್ ಡೈಆಕ್ಸೈಡ್ ಯೂಶಲಿ ಇಟ್ ಇಸ್ ಈಸಿಲಿ ಅಬ್ಸಾರ್ಡ್ ನಮ್ಮ ಬಾಡಿ ಒಳಗೆ. ನಾವು ಮೊದಲೆಲ್ಲ ನಾವು ಏರ್ ಹಾಕಿ ಮಾಡ್ತಿದ್ವಿ. ಏರ್ ಹಾಕಿದ ಕೂಡಲೇ ಅದು ಸ್ಲೋಲಿ ಅಬ್ಸಾರ್ವ್ ಆಗ್ತಿತ್ತು. ಅವಾಗ ಪೇಷಂಟ್ಸ್ ಎಲ್ಲ ಮೈಕೈ ನೋವು ಅಂತಿದ್ರು, ಭುಜ ನೋವು ಅಂತಿದ್ರು. ಈ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ, ಬೇಗ ಅದು ಬಾಡಿ ಒಳಗೆ ಅಬ್ಸಾರ್ವ್ ಆಗಿ ನಾವು ಶ್ವಾಸೋಚ್ಛ್ವಾಸದೊಳಗೆ ಅದು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗ್ಬಿಡ್ತದೆ. ಅಂದ್ರೆ ಅವ್ರಿಗೆ ಮೈಕೈ ನೋವು ಸ್ವಲ್ಪ ಅಂತ ಅನ್ಬಹುದು ಅವರು. ಆಮೇಲೆ ಏನು, ಮನೆಗೆ ಹೋದ್ಮೇಲೆ ಅವ್ರಿಗೊಂದು ಸ್ವಲ್ಪ ಎಷ್ಟೋ ಜನ ಮಾಡಿಸ್ಕೊಂಡು ಟ್ಯೂಬೆಕ್ಟಮಿಗೆ ಆಪರೇಷನ್ ಮಾಡಿಸ್ಕೊಂಡು ಬಸ್ ಹಿಡಿದು ಮನೆಗೆ ಹೋಗ್ತಾರೆ ಅಂತದಲ್ಲ. ದೊಡ್ಡ ಆಪರೇಷನ್ ಆದ್ರೆ ನಾವು ಇಟ್ಕೋತೀವಿ ಅವ್ರಿಗೆಲ್ಲ. ಆಮೇಲೆ ಅವ್ರಿಗೆ ಏನಂದ್ರೆ ಉಳಿದು ಆಪರೇಷನ್ ಆದ್ರೆ ಒಂದು 6 hours ಏನ್ ತಗೋಬೇಡ್ರಿ, 12 hours ತಗೋಬೇಡ್ರಿ, ನಾಳೆ ನೀವು ನೀರ್ ಕುಡೀರಿ ಎಲ್ಲ ಹೇಳ್ತಿರ್ತೀವಿ. ಇವ್ರೇನು ಇಲ್ಲೇ ಇಲ್ಲ, ಸಣ್ಣ ತೂತ್ ಇರ್ತಾವಲ್ಲ, ಆರಾಮಾಗಿ ಅವರು ಟೀ ಕಾಫಿ ಕುಡಿಬಹುದು, ಎಲ್ಲ ಮಾಡ್ಬೋದು. ಸೊ ಬೇಗ ಅವ್ರನ್ನ ಮನೆಗೆ ಕಳಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಪೇಷಂಟ್ಸ್ಗೆ 1 ವಾರ ಬಿಟ್ಟು ಬಾ ಅಂತೀವಿ, ನೋಡಿ ಏನಾದ್ರೂ ಊಟ ತಿಂಡಿ ಮಾಡಬಹುದು ಅಂತ ಹೇಳ್ತೀವಿ. ಏನೇನ್ ಮಾಡ್ಬೇಕು ಎಲ್ಲ ಹೇಳ್ತೀವಿ. ಅಂದ್ರೆ ಮೊದ್ಲಂಗೆ ನಿಲ್ ಊರಲ್ಲಿ ಅಂತ ಇಷ್ಟು ವರ್ಷ ಅಂತದೆಲ್ಲ ಏನಿಲ್ಲ ಇವ್ರಿಗೆ. ಡಾಕ್ಟ್ರೇ, ಈಗ ಇಷ್ಟೊತ್ತು ಚಿಕಿತ್ಸೆ ಏನೇನು ಅಂತೆಲ್ಲ ಹೇಳಿದ್ರಿ, ಚಿಕಿತ್ಸೆ ಆದ್ಮೇಲೂ ಏನೆಲ್ಲ ಟ್ರೀಟ್ಮೆಂಟ್ ಇರತ್ತೆ ಅಂತೆಲ್ಲ ಹೇಳಿದ್ರಿ.
ಈ ಲ್ಯಾಪ್ರೋಸ್ಕೋಪ್ ಸರ್ಜರಿ ಎಲ್ಲಾ ತರ ರೋಗಿಗಳಿಗೂ ಮಾಡಬಹುದಾ? ಯಾಕೆಂದ್ರೆ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ, ಬಿಪಿ ಪೇಷಂಟ್ ಗಳಿರ್ತಾರೆ, ಸೊ ಹೈ ಬಿಪಿ ಇರುತ್ತೆ, ಹಾರ್ಟ್ ಪೇಷಂಟ್ ಇರ್ತಾರೆ, ಅಥವಾ ಪುಟ್ಟ ಮಕ್ಕಳಿರ್ಬೋದು. ಸೊ ಯಾರಿಗೆಲ್ಲ ಈ ಲ್ಯಾಪ್ರೋಸ್ಕೋಪ್ ಸರ್ಜರಿನ ಮಾಡಬಹುದು? ಪುಟ್ಟ ಮಕ್ಕಳಿದ್ರೆ ಪ್ರಾಬ್ಲಮ್ ಇದ್ರೆ ಮುಂಚೆ ಮಾಡ್ಬಿಡ್ಬೇಕು ಇವ್ರಿಗೆ. ಯಾಕೆ ಗೊತ್ತಾ, ಬೇಗ ಬೇಗ ಮನೆಗೆ ಹೋಗ್ಲಿಕ್ಕೆ ಆಗ್ತದೆ ಅವ್ರಿಗೆ. ಈಗ ಕೊಯ್ದು ಮಾಡಿ ಹೊಲಿಗೆ ಹಾಕಿ ಎಲ್ಲ ಮಾಡಿದ್ರೆ ಅವ್ರು ಹಾಸ್ಪಿಟಲ್ ಇರ್ಬೇಕಾಗ್ತದೆ. ಈ ಮಕ್ಕಳು ಇದು ಇದ್ದವ್ರಿಗೆ ಮನೆಗೆ ಹೋಗಿ ಅರ್ಜೆಂಟ್ ಇದ್ದವ್ರಿಗೆಲ್ಲ ಲ್ಯಾಪ್ರೋಸ್ಕೋಪಿನೇ ಉತ್ತಮ ಅಂತ ಹೇಳ್ತೀನಿ ನಾನು. ಎಷ್ಟು ವಯಸ್ಸಿನ ಮಕ್ಕಳಿಂದ ಈ ಲ್ಯಾಪ್ರೋಸ್ಕೋಪ್ ಸರ್ಜರಿ ಮಾಡಬಹುದು? ಎಲ್ಲ ಚಿಕ್ಕ ಮಕ್ಕಳಿಗೂ ಅಂತ ಪ್ರಸಂಗ ಬಂದ್ರೆ ಮಾಡ್ತಾರೆ. ಯಾಕಂದ್ರೆ ಅವಕ್ಕೆ ಸ್ಕಾರ್ ಗೀರ್ ಉಳಿಬಾರ್ದು ಅಂತ ಅವಕ್ಕೂ ಮಾಡ್ತಾರೆ. ಅಂದ್ರೆ ಎಷ್ಟು ಚಿಕ್ಕ ಮಕ್ಕಳು? ಅದು ಪೀಡಿಯಾಟ್ರಿಕ್ ಸರ್ಜನ್ ಮೇಲೆ ಅದು ಅಂತದು. ಇದಕ್ಕೆ ಆದಷ್ಟು ಗಾಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಆಮೇಲೆ ಅಂತದ್ದು ಪ್ರಾಬ್ಲಮ್ ಇದ್ರೆ ಮಾತ್ರ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆಮೇಲೆ ಇನ್ನ ಡಯಾಬಿಟಿಕ್ ಪೇಷಂಟ್, ಡಯಾಬಿಟಿಕ್ ಪೇಷಂಟ್ ಡಯಾಬಿಟಿಸ್ ಕಂಟ್ರೋಲ್ ಆಗಿರ್ಬೇಕು. ಹಾರ್ಟ್ ಡಿಸೀಸ್ ಇದ್ರೆ ಅದು ಕಂಟ್ರೋಲ್ ಆಗಿದ್ರೆ, ಈಗ ನೋಡ್ರಿ ಮುಂಚೆ ಇಂಥದಕ್ ಮಾಡಬಾರ್ದು ಅದಕ್ ಮಾಡಬಾರ್ದು, ಹಾರ್ಟ್ ಡಿಸೀಸ್ ಇದ್ರೆ ಮಾಡಬಾರ್ದು, ಅಸ್ತಮಾ ಇದ್ರೆ ಮಾಡಬಾರ್ದು, ಪ್ರೀವಿಯಸ್ ಸ್ಕಾರ್ ಇದ್ರೆ ಮಾಡಬಾರ್ದು, ಈ ತರ ಎಲ್ಲ ಹೈ ಬಿಪಿ ಜಾಸ್ತಿ ಇದ್ರು ಮಾಡಬಾರ್ದು ಅಂತಿದ್ರು. ಈಗ ಯಾರು ಮಾಡಬಾರ್ದು ಅಂತ ಎಲ್ಲದಕ್ಕೂ ರಿಲೇಟಿವ್ ಕಾಂಟ್ರಾಂಡಿಕೇಶನ್ ಅಂತಾರೆ. ಏನಿದ್ರೆ ತುಲನಾತ್ಮಕ ವಿರೋಧಾಭಾಸ ಅಂತ ಹೇಳ್ಕೇನೋ, ಅಂದ್ರೆ ರಿಲೇಟಿವ್ ಕಾಂಟ್ರಾಂಡಿಕೇಶನ್. ಸೊ ನೀವು ಸ್ಕಾರ್ ಇತ್ತು ಅಂತ ಇಟ್ಕೊಳ್ಳಿ, ಆಮೇಲೆ ಯಾವ ಕಡೆ ಸ್ಕಾರ್ ಇದೆ ನೋಡ್ಕೊಂಡು ನೀವು ಅದು ಮೊದ್ಲಿಂದ ನೀವು ನೋಡ್ಕೊಂಡು ಹಾಕ್ಬೇಕು. ಮುಂದೆ ನೆಕ್ಸ್ಟ್ ಹಾಕೋದೆಲ್ಲ ಅದನ್ನ ಆ ಸ್ಕೋಪ್ನಾಗ ನೋಡ್ಕೊಂಡು ಅಲ್ಲಿ ಏನಾದ್ರು ಅಡಿಷನ್ಸ್ ಇದೆ ನೋಡ್ಕೊಂಡು ಆ ತರ ಹಾಕ್ಬಿಡ್ಬೋದು. ಡಯಾಬಿಟಿಸ್ ಇದ್ರೆ ಅದನ್ನ ಕಂಟ್ರೋಲ್ ಮಾಡಿ ಅವ್ರಿಗೆ ಆಪರೇಷನ್ ಮಾಡ್ಬೋದು. ಆಮೇಲೆ ಡಯಾಬಿಟಿಸ್ ನೊಳಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ, ಆಂಟಿಬಯೋಟಿಕ್ ಕೊಟ್ಬಿಡ್ಬೋದು. ಆಮೇಲೆ ಅಸ್ತಮಾ ಇದ್ದವ್ರಿಗೆ ಅವ್ರದೆಲ್ಲ ಕಂಟ್ರೋಲ್ ಆಯ್ತಂದ್ರೆ ಅದಕ್ಕೆ ಮಾಡ್ಬೋದು. ಬ್ಲಡ್ ಪ್ರೆಷರ್ ಇದ್ದವ್ರಿಗೆ ಅವ್ರಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಅದು ಬಿಪಿ ಇದು ನಾರ್ಮಲ್ ರೇಂಜಿಗೆ ಬಂದ್ಮೇಲೆ ಅದಕ್ಕೆ ಮಾಡ್ಬೋದು. ಸೊ ಈಗ ಹೆಚ್ಚು ಕಮ್ಮಿ ಆಮೇಲೆ ಹರ್ನಿಯಾ ಇದ್ದವ್ರಿಗೆ ಮಾಡಬಾರ್ದು ಅಂತ ಅದು ಅಂತಿದ್ವಿ. ಯಾಕೊತ್ತದೇನೋ ಗ್ಯಾಸ್ ಹಾಕಿದ್ ಕೂಡ ಹರ್ನಿಯಾ ಹೊರಗೆ ಬರ್ತದೆ ಅಂತಿದ್ವಿ. ಈಗ ಹರ್ನಿಯಾ ಮಾಡ್ಲಿಕ್ಕೂ ಇದರಿಂದಾನೇ ಮಾಡ್ತಾರೆ. ಅವಾಗಿನ ಒಳಗಡೆ ಹಾಕಿ ಗ್ಯಾಸ್ ಹಾಕಿ ಆಮೇಲೆ ಅದು ಒಳಗಡೆಯಿಂದಾನೇ ಹೊಲ್ದ್ ಬಿಡ್ಬೋದು. ಬ್ಲೀಡಿಂಗ್ ಡಿಸಾರ್ಡರ್ ಇದ್ದವ್ರಿಗೆ ಅಂತ ಅದಕ್ಕೂ ಎಲ್ಲ ಇದನ್ನ ಬಿಟ್ಟು ಬೇರೆ ಸರ್ಜರಿ ಮಾಡ್ಕೋದನ್ನು ನೋಡ್ಕೊಂಡು ಮಾಡೋಕ್ಕಾಗ್ತದೆ. ಸೊ ಆಮೇಲೆ ಅನಿಮಿಯಾ ಇದ್ದವ್ರಿಗೆ ಕರೆಕ್ಷನ್ ಮಾಡಿ ಮಾಡ್ಕೋಬಹುದು. ಯಾಕಂದ್ರೆ ಈ ತರ ಪೇಷಂಟ್ ಮಲಗ್ತಾರೆ, ಹೀಗಾಗಿ ಆಕ್ಸಿಜನ್ ಕಮ್ಮಿ ಆಗ್ತದೆ, ಅದನ್ನೆಲ್ಲ ನೋಡ್ಕೊಂಡು ನಾವು ಮಾಡ್ಬೋದು. ಒಟ್ನಲ್ಲಿ ಎಲ್ಲಾ ತರದ ರೋಗಿಗಳಿಗೂ ಪ್ರಿಕಾಷನ್ ತಗೊಂಡು ಮಾಡಬಹುದು. ಬಿಪಿ ಕಂಟ್ರೋಲ್ ಮಾಡಿ ಮಾಡಬಹುದು, ಡಯಾಬಿಟೀಸ್ ಕಂಟ್ರೋಲ್ ಮಾಡಿ ಅವ್ರಿಗೂ ಮಾಡಬಹುದು. ಇನ್ನೊಂದು ಸ್ಕಿನ್ ಮೇಲೆ ಏನಾದ್ರೂ ಇನ್ಫೆಕ್ಷನ್ ಅದಾಗಿತ್ತಂದ್ರೆ ಅದಕ್ಕೆ ಆಂಟಿಬಯೋಟಿಕ್ ಕೊಟ್ಟದನ್ನ ಕಡಿಮೆ ಮಾಡಬಹುದು. ಇಲ್ಲ ಅಲ್ಲಿ ಇನ್ಫೆಕ್ಷನ್ ಇಲ್ಲದೆ ಮತ್ತೆ ಏನಾದ್ರು ಲೀಜನ್ಸ್ ಏನಾದ್ರು ಇದ್ರೆ ಅಲ್ಲಿ ಇನ್ಸಿಷನ್ ತಗೋಬಾರ್ದು, ಬೇರೆ ಕಡೆ ಇನ್ಸಿಷನ್ ತಗೊಂಡ್ ಮಾಡ್ಬಿಡ್ಬೋದು. ಡಾಕ್ಟರ್, ನಿಮ್ಮ ಹತ್ರ ರೋಗಿಗಳು ಬಂದಾಗ ನೀವು ಈ ರೀತಿ ಎಲ್ಲಾನು ವಿವರಣೆ ಕೊಡ್ತೀರಾ ಅಂತ ಅನ್ಕೊಳ್ತಾರೆ. ಸೊ ಎಲ್ಲಾನು ವಿವರಣೆ ಕೊಟ್ಟಾಗ ಅಡ್ಡ ಪರಿಣಾಮಗಳು ಏನಿದೆ ಅಂತ ತಿಳ್ಕೊಂಡು ಅವರು ಗಾಬರಿ ಆಗಲ್ವೇ? ಆಗ್ತದೆ. ನೀವು ಬಹಳ ಹೇಳಿದ್ರೆ ಪೇಷಂಟ್ ಆಪರೇಷನ್ ಬೇಡ ಅಂತಾರೆ. ಅವ್ರ ಪಾಪ ಅವ್ರಿಗೆ ಕಷ್ಟ ಇರ್ತದೆ. ಹೇಳ್ದಿದ್ರೆ ನೀವು ಮೊದ್ಲೇ ಹೇಳಿಲ್ಲ ಯಾಕೆ ಅಂತಾರೆ. ಸೊ ಈಗೇನ್ ಮಾಡ್ತೇವೆ ಅಂದ್ರೆ ನಾವು ಇದಕ್ಕೆ ಏನೇನ್ ಪರಿಣಾಮ ಇರ್ತವೆ ಅದನ್ನ ಎಷ್ಟಾಗ್ತದೆ ಎಷ್ಟು ಬರೋದು ಅವ್ರ ಕಡೆಯಿಂದ ಸಿಗ್ನೇಚರ್ ನಾವು ತಗೊಂಡ್ಬಿಟ್ಟಿರ್ತೀವಿ. ಒಂದೊಂದ್ ಸ್ವಲ್ಪ ತೊಂದರೆ ಆಗ್ತದಮ್ಮ ಅಂತ ಆತರ ಹೇಳ್ತೀವಿ ಅಷ್ಟೇ. ಮೊಗಮ್ ಒಂಥರ ಹೇಳಿ ಅವ್ರಿಗೆ ಮಾಡ್ತೀವಿ. ಆಮೇಲೆ ಆಮೇಲೆ ಇದು ಹೇಳ್ತೀವಿ, ಎಲ್ಲಾರ್ಗೂ ಆಗುದಿಲ್ಲ, ಯಾರಿಗೂ ಒಬ್ಬೊಬ್ರಿಗೆ ಆಗ್ತದೆ ಅಂತದ್ದು ಆ ತರ ಹೇಳಿ ನಾವು ಅವರು ಆಮೇಲೆ ಹೂ ಅಂದ್ಬಿಡ್ತಾರೆ, ಮಾಡ್ತೀವಿ. ಡಾಕ್ಟರ್, ಇಷ್ಟೆಲ್ಲ ಹೇಳಿದ್ರಿ. ಇತ್ತೀಚೆಗೆ ಇದರಲ್ಲಿ ಇನ್ನೂ ಏನಾದ್ರೂ ಅಡ್ವಾನ್ಸ್ಮೆಂಟ್ ರೆವಲ್ಯೂಷನ್ ಏನಾದ್ರು ಆಗಿದ್ಯಾ, ಆವಿಷ್ಕಾರಗಳಾಗಿದ್ಯಾ? ಈಗ ನೋಡ್ರಿ ಹೊಸದಾಗಿ ಬರೋದು ರೋಬೋಟಿಕ್ ಸರ್ಜರಿ, ಅದು ಬಂದಿದೆ. ಆಮೇಲೆ ಈ ರೋಬೋಟ್ ಎಲ್ಲ ಇದನ್ನ ಎಲ್ಲಿ ಮನುಷ್ಯರು ಮಾಡ್ಲಿಕ್ಕೆ ಆಗದೆ ಇರೋ ಕೆಲಸ ಇರ್ತಾವಲ್ಲ, ಈಗ ಸಿವೇಜ್ ಟ್ರೀಟ್ಮೆಂಟ್, ಟಾಕ್ಸಿಕ್, ನ್ಯೂಕ್ಲಿಯರ್, ಅಲ್ಲಿ ಮುಂಚೆ ನಾಸಾದಾಗ ಶುರು ಮಾಡಿರ್ತಾನ. ಅದು ಬರ್ತಾ ಅದು ನಮ್ಮ ಮೆಡಿಕಲ್ ಫೀಲ್ಡ್ಗೂ ಬಂದ್ಬಿಡ್ತು. ಈಗ ನಾವು ಕೈ ಎಷ್ಟು ತಿರುಗಿಸ್ತೇವಪ್ಪ ಒಳಗಡೆ ಹಿಂಗ್ ಮಾಡಿ ಕೈ ಎಷ್ಟು ತಿರುಗಿಸ್ಲಿಕ್ಕೆ ಆಗ್ತದೆ, ನಮ್ಗೆ ಆಗುದಿಲ್ಲ. ಅದನ್ನ ರೋಬೋಟ್ ಯೂಸ್ ಮಾಡಿದ್ರೆ ಅದು ಇನ್ನೂ ತಿರುಗಿಸಿ ಬಿಡ್ತದೆ. ಹೀಗಾಗಿ ಅದು ರೋಬೋಟಿಕ್ ಸರ್ಜರಿಯಿಂದ ಅದನ್ನ ಮಾಡ್ಬೋದು. ಈಗ ಅಮೆರಿಕದಾಗ ಕುತ್ಕೊಂಡು ಆಫ್ರಿಕಾದ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ಬೋದು, ಟೆಲಿಥೆರಪಿ ಅಂತಾರಲ್ಲ ಆ ತರ ಮಾಡ್ಬೋದು. ಈ ರೋಬೋಟಿಕ್ ಸರ್ಜರಿಯಿಂದ ಅದ್ರೊಳಗೆ ಇನ್ನು ಮ್ಯಾಗ್ನಿಫಿಕೇಶನ್ ಜಾಸ್ತಿ ಇರ್ತದೆ. ಸೊ ನಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ಅದ್ರೊಳಗೆ. ಆಮೇಲೆ ಅದು ಬ್ಲೀಡಿಂಗ್ ಆದ್ರೆ ಏನಾದ್ರೂ ಚೆನ್ನಾಗಿ ಕಾಣಿಸ್ತದೆ, ಬೇಗ ಅದಕ್ಕೆ ಮಾಡ್ಬೋದು. ಪೇಷಂಟ್ಸ್ ಮನೆಗೆ ಬೇಗ ಹೋಗ್ಬೋದು, ಪೇನ್ ಕಡಿಮೆ, ಬ್ಲೀಡಿಂಗ್ ಕಡಿಮೆ. ಆಮೇಲೆ ಕಾಸ್ಮೆಟಿಕಲಿ ಇಟ್ಸ್ ಗುಡ್. ಪೇಷಂಟ್ಸ್ ಯಾರು ನೋಡಿದ್ರು ಅದು ಹೊಟ್ಟೆ ಒಳಗೆ ಮಾಡಿದೆ ಅಂತ ಗೊತ್ತಾಗುದಿಲ್ಲ. ಆಮೇಲೆ ಮನೆ ಬಿಟ್ಟು ದೂರ ಇರ್ಬೇಕಾಗಿಲ್ಲ, ಮಕ್ಕಳನ್ನ ಬಿಟ್ಟು ಆಫೀಸ್ಗೆ ಹೋಗ್ತಿದ್ರು ಆಫೀಸ್ ಬಿಟ್ಟು ಅವ್ರು ಬಹಳ ದಿವಸ ಇರ್ಬೇಕಾಗಿಲ್ಲ. ಕ್ವಿಕ್ ಸರ್ಜರಿ. ಸೊ ಬ್ಲಡ್ ಲಾಸು, ಇನ್ಫೆಕ್ಷನ್ ಕಡಿಮೆ, ಹಾಸ್ಪಿಟಲ್ ಸ್ಟೇ ಕಡಿಮೆ. ಆಮೇಲೆ ಸ್ವಲ್ಪ ಹೊಟ್ಟೆ ಓಪನ್ ಮಾಡಿ ಮಾಡೋದಕ್ಕಿಂತ ಇದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಆದ್ರೆ ನಾವೇನ್ ಹೇಳ್ತೀವಿ ಪೇಷಂಟ್ಸ್ಗೆ, ನೀವು 3-4 ದಿವಸ ಹಾಸ್ಪಿಟಲ್ ಆಗಿದ್ರೆ ಆ ದಿವಸ 4 ದಿವಸದ ಖರ್ಚು ಬರ್ತದ, ಅದ್ರ ಬದಲು ಬೇಗ ಹೋಗ್ಬಿಡ್ತೀರಲ್ಲ ನೀವು. ರೋಬೋಟಿಕ್ ಅಡ್ವಾಂಟೇಜ್ ಡಾಕ್ಟರ್ಸ್ಗೂ ಇದೆ. ಈಗ ನೋಡ್ರಿ ಲ್ಯಾಪ್ರೋಸ್ಕೋಪಿಗೆ ನಾವು ನಿಂತು ಮಾಡ್ಬೇಕು. ಈ ರೋಬೋಟಿಕ್ ಅಂದ್ರೆ ಅವ್ರು ಒಂದು ಆರಾಮಾಗಿ ಕೂತ್ಕೊಂಡು
ಹಿಂಗೆ ಕೈಯಿಂದ 2 ಕೈಯಿಂದ ಮಾಡ್ತಾ ಇರ್ತಾರೆ. ಅಲ್ಲಿ ಎಲ್ಲೋ ಇಲ್ಲೇ ಮಾಡ್ಬೋದು, ನಾ ಈ ರೂಮ್ನಾಗ ಕುತ್ಕೊಂಡು ಅಲ್ಲಿ ಮಾಡ್ಬೋದು, ಅಥವಾ ಇಲ್ಲಿ ಕುತ್ಕೊಂಡು ಬೇರೆ ಕಂಟ್ರಿ ಒಳಗೆ ಎಲ್ಲೋ ದೇಶದ ಮತ್ತೊಂದು ಕಂಟ್ರಿ ಒಳಗೂ ಮಾಡ್ಬಿಡ್ಬೋದು. ಅದು ಅಡ್ವಾಂಟೇಜ್. ಅದು ರೀಸೆಂಟ್ ಇದ್ರೊಳಗೆ ಏನಾಗಿದೆ ಅಂದ್ರೆ ಎಲ್ಲ ಕಡೆ ನ್ಯಾನೋ ಇದು ಬರ್ತಾ ಇದಾವೆ ನೋಡ್ರಿ. ಇದ್ರೊಳಗೆ ನ್ಯಾನೋ ರೋಬೋಟು, ಆಮೇಲೆ ಮೈಕ್ರೋ ರೋಬೋಟು ಅವೆಲ್ಲ ಬರ್ಬಹುದು ಮುಂದೆ. ಆಮೇಲೆ ವೇರ್ ಎಕ್ಸಾಕ್ಟ್ಲಿ ಟು ಟೇಕ್ ಇನ್ಸಿಷನ್, ಎಲ್ಲಿ ಎಕ್ಸಾಕ್ಟ್ಲಿ ಕೊಯ್ಬೇಕು, ನಿಖರವಾಗಿ ಎಲ್ಲಿ ಯಾವ ಜಾಗದಲ್ಲಿ ಕಟ್ ಮಾಡ್ಬೇಕು, ಯಾವ ಜಾಗದಲ್ಲಿ ಸರ್ಜರಿ ಮಾಡ್ಬೇಕು ಅನ್ನೋ ನಿಖರವಾಗಿ ಪತ್ತೆ ಮಾಡಿ ಮಾಡೋ ಅಂತ ಸೌಲಭ್ಯ ಸಿಗತ್ತೆ ನಮ್ಗೆ AI ಇಂದ. ಅದಕ್ಕೆ ಬ್ರೈನ್ ಸರ್ಜರಿ ಮಾಡ್ಬೇಕಾದ್ರೆ ಇಡೀ ಬ್ರೈನ್ ಕಟ್ ಮಾಡಿ ಮಾಡ್ಬೇಕಾಗಿಲ್ಲ, ವೇರ್ ಎಕ್ಸಾಕ್ಟ್ಲಿ ಬೇಕು ಅಷ್ಟು ಮಾತ್ರ ತೂತ್ ಮಾಡಿ ಮಾಡ್ಬೋದು. ಓಕೆ ಡಾಕ್ಟ್ರೆ, ಇಷ್ಟೊತ್ತು ಇಷ್ಟೆಲ್ಲ ಹೇಳಿದ್ರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಕಿವಿ ಮಾತು ಏನು ಅಂತಂದ್ರೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತಂದ್ರೆ ಆತರ ಕೆಲವ್ರು ಹೆದರ್ಕೋತಾರೆ. ಓಪನ್ ನಾವು ಮಾಡಿದ್ರೊಳಗೂ ನಾವು ಸುಡ್ತಿರ್ತೇವೆ, ಬ್ಲೀಡಿಂಗ್ ಆಗಬಾರ್ದು ಅಂತ ಆ ಹೆಸರು ಸುಡ್ತಿರ್ತೀವಿ. ಸೊ ಅದು ಇದ್ದೇ ಇರ್ತದೆ. ಆ ತರ ನೀವು ಹೆದರ್ಕೋಬಾರ್ದು. ಲ್ಯಾಪ್ರೋಸ್ಕೋಪಿ ಅದ್ರ ಕಾಂಪ್ಲಿಕೇಶನ್ ಏನು, ಆ ತರ ಕಾಂಪ್ಲಿಕೇಶನ್ ಯಾರಿಗೋ ಒಬ್ಬೊಬ್ರಿಗೆ ಆಗ್ತದೆ, ಎಲ್ಲರಿಗೂ ಏನಾಗೋದಿಲ್ಲ. ಅದಕ್ಕೆ ನಾವು ಪ್ರಿಕಾಷನ್ ತಗೊಂಡಿರ್ತೀವಿ. ಪೇಷಂಟ್ ಕಡೆನೂ ಪ್ರಾಬ್ಲಮ್ಸ್ ಇರ್ತವೆ, ಅದಕ್ಕೆ ಹೆದರ್ಬಾರ್ದು, ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳ್ರಿ ಅಂತ ನಾ ಹೇಳ್ತೀನಿ. ಒಟ್ನಲ್ಲಿ 3-4 ದಿನ ಅಡ್ಮಿಟ್ ಆಗಿ ದೊಡ್ಡದಾಗಿ ಆಪರೇಷನ್ ಮಾಡಿಸ್ಕೊಳ್ಳೋ ಬದಲು ನಿಮ್ಮ ಕಾಯಿಲೆಗೆ ಒಂದು ಪುಟ್ಟ ಹೋಲ್ ನಿಂದ ಸರ್ಜರಿ ಮಾಡಿ ಕಾಯಿಲೆಯನ್ನ ವಾಸಿ ಮಾಡ್ಬೋದು, ಗುಣ ಮಾಡ್ಬೋದು. ಖರ್ಚು ಒಂಚೂರು ಜಾಸ್ತಿ ಆದ್ರೂ ಒಂದೇ ದಿನದಲ್ಲಿ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ನಿಮ್ಮ ದಿನನಿತ್ಯದ ಕೆಲಸದಲ್ಲಿ ನೀವು ತೊಡಗಬಹುದು. ಹಾಗಾಗಿ ಆರಾಮಾಗಿ ಏನೂ ಹೆದರದೆ ಚಿಕಿತ್ಸೆಯನ್ನ ಮಾಡಿಸ್ಕೊಳ್ಳಿ ಅಂತ ನೀವು ಹೇಳ್ತಾ ಇದ್ದೀರಾ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲಾ ಸಲಹೆಗಳು, ಮಾಹಿತಿಯನ್ನ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.